ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಅನುಭವ ಮಂಟಪ ಬಸವ ಕಲ್ಯಾಣದ ಶರಣರ ನಾಡು ಭೂಮಿಯಿಂದ ಸರ್ವರಿಗೂ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ. ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ವಚನ. ಇನ್ನೊಂದು ಅಲ್ಲಮ ಪ್ರಭುರವರ ವಚನ. ಅಘವಣಿ, ಪತ್ರಿ, ಪುಷ್ಪ, ಧೂಪ, ದೀಪ, ಆರತಿ ನಿವಾಳಿಯಲ್ಲಿ ಪೂಜಿಸಿ ಬಳಲುತ್ತಿದ್ದಾರೆ ನೋಡಯ್ಯ. ಏನಂದರಿಯರು, ಎಂತೆಂದರಿಯರು, ಜನ ಮರಳು, ಜಾತ್ರೆ ಮರಳು ಎಂಬತ್ತೆ. ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ. ಇನ್ನೊಂದು ಸತ್ಯಕ್ಕರವರ ವಚನ. ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮ ಕಾಣಿರಣ್ಣ ಶಂಭು ಜಕ್ಕೇಶ್ವರ ಲಿಂಗದಲ್ಲಿ. ಒಬ್ಬ ಕಸ ಕೂಡಿಸ್ತಕ್ಕಂಥ ಸತ್ಯಕ್ಕರವರು ಹೇಳಿರ್ತಕ್ಕಂಥ ಈ ವಚನ. ಆಡುವ ಭಾಷೆ ಕನ್ನಡದಲ್ಲಿ ಇದೆ. ಸಾಂಸ್ಕೃತಿಕ ನಾಯಕ ಬಸವ ನಾಡು ಕನ್ನಡ ನಾಡಿನಲ್ಲಿರ್ತಕ್ಕಂಥ ನಾವೆಲ್ಲರೂ ಈ 3 ವಚನಗಳ ಚಿಂತನೆ ಮಾಡಬೇಕಾಗಿ ಆತ್ಮಾವಲೋಕನ ಮಾಡಬೇಕೆಂದು ನಾನು ವಿನಂತಿಸಿಕೊಳ್ತಾ, ತಮ್ಮೆಲ್ಲರಿಗೂ ಬಸವ ನಾಡು ಬಸವ ಕಲ್ಯಾಣದ ಭೂಮಿಯಿಂದ ಈ ವಚನದ ವಿಡಿಯೋ 150 ಕೋಟಿ ಭಾರತೀಯರಿಗೆ ತಲುಪುವಂತೆ ಆಗಲಿ ಮತ್ತು ಈ ವಚನದಲ್ಲಿರ್ತಕ್ಕಂತಹ ಭಾವಾರ್ಥವನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳೋಣ. ಮತ್ತು ಸಾಂಸ್ಕೃತಿಕ ನಾಯಕ ಬಸವ ಕಲ್ಯಾಣ, ಶರಣರ ನಾಡು, ವಿಶ್ವಜ್ಯೋತಿ, ಜಗಜ್ಯೋತಿ, ಜಗತ್ತಿನ ಮಟ್ಟ ಮೊದಲನೇ ಪ್ರಜಾಪ್ರಭುತ್ವ, ಪಾರ್ಲಿಮೆಂಟ್, ಲೋಕಸಭೆ ಸ್ಥಾಪಕರು ಆಗಿರ್ತಕ್ಕಂಥ ಬಸವಣ್ಣನವರ ಶರಣರ ವಚನಗಳನ್ನು ನಾವೆಲ್ಲರೂ ಒಂದು ವೇಳೆ ಅರ್ಥ ಮಾಡಿಕೊಂಡು ಬದುಕಿದ್ದೇ ಆದರೆ ಈ ಪಾಖಂಡವಾದಿಗಳು, ಈ ಮನುವಾದಿಗಳು, ಈ ಕುತಂತ್ರವಾದಿಗಳು, ಈ ಸ್ವಾರ್ಥಿಗಳು, ಈ ಷಡ್ಯಂತ್ರವಾದಿಗಳ ಕುತಂತ್ರ ಕೆಲವೇ ವರ್ಷಗಳಲ್ಲಿ ನಿಂತು ಹೋಗುತ್ತದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಸ್ಥಾಪಿಸಿಕೊಂಡು ಎಲ್ಲರನ್ನ ಆಗಿದ್ದೇ ಆದರೆ, ಎಲ್ಲರೂ ಕೂಡಿ ಬದುಕಬೇಕಾಗಿದ್ದೇ ಆದರೆ ವಚನಗಳ ಚಿಂತನೆಗಳನ್ನು ನಡೆಯಲೆಂದು ವಿನಂತಿಸಿಕೊಳ್ತಾ, ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.